ನಾನು ಕನ್ನಡದಲ್ಲೇ ಮಾತನಾಡಬೇಕಾದಂಥದ್ದಿದೆ. ನಾನು ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯಕ್ಕೆ ಇಂತಹ ಅದ್ಭುತವಾದ ಸಮಾರಂಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಯುವಕ ಯುವತಿಯರೇ, ಸಹೋದರರೇ, ನಾನು ಇಲ್ಲಿಗೆ ಏನು ನೋಡಲಿಕ್ಕೆ ಬಂದೆ ಅಂದರೆ, ದಲಿತ ಆ್ಯಂಡ್ ಹೆಣ್ಣು ಮಕ್ಕಳಿಗೆ ಎಲ್ಲಿ ಗೌರವ ಸಿಗತ್ತೆ ಅಂತಕ್ಕಂಥ ವಿಚಾರದಲ್ಲಿ ನಾನಿದ್ದೆ. ಎಲ್ಲ ಧರ್ಮಗಳನ್ನು ಹುಡುಕಾಡಿ ನಾವು ನೋಡಿದಾಗ ನನ್ನ ಜೊತೆ ಭಾಳ ಜನ ಬಂದಿರೋ, ಅದೊಂದು ಬಿಟ್ಟಿದ್ದೀನಿ. ನನ್ನ ಜೊತೆ ವಿಜಯಾನಂದ ಕಾಶ್ಯಪ್ನವರು, ಹುನಗುಂದ MLA ಅವರು ಸನ್ಮಾನಿತರು ಬಂದಿದ್ದಾರೆ, ಜಮಖಂಡಿ MLA ಅವರು ಬಂದಿದ್ದಾರೆ, ಹಾಗೂ ಖಾನಾಪುರದ MLA ಅವರು, ನಮ್ಮ ಜಿಲ್ಲೆಯ ಇಬ್ಬರು ಶಾಸಕರ ಜೊತೆ ನಾನು ಬಂದಿದ್ದೇನೆ. ಈ ದೇಶದಲ್ಲಿ ನಾವು ದಲಿತ ಆ್ಯಂಡ್ ಹೆಣ್ಣುಮಕ್ಕಳು ಎಲ್ಲಿ ಬೆಳಕು ಸಿಗತ್ತೆ, ಎಲ್ಲಿ ಸಮಾನ ದೃಷ್ಟಿ ಸಿಗತ್ತೆ ಅಂತಕ್ಕಂಥದ್ದು ನಾನು ನೋಡ್ತಾ ಇದ್ದೆ. ಅದು ಬಹುಶಃ ಪ್ರವಚನದಲ್ಲಿ ಕೇಳ್ತಾ ಇದ್ದೆ, ಆವಾಗ ಭಾಷಣದಲ್ಲಿ ಕೇಳ್ತಾ ಇದ್ದೆ. ಆದರೆ ಅದನ್ನು ಸಂಪೂರ್ಣವಾಗಿ ತಮ್ಮಷ್ಟು ತಾವೇ ಅನುಷ್ಠಾನಗೊಳಿಸಿ, ಇಲ್ಲಿ ನಾನು ಓಂ ಶಾಂತಿ ಇದರಲ್ಲಿ ನೋಡಿದ ಹಾಗೆ ಯಾವುದೇ ಜಾತಿಗಳು ಯಾರ್ಯಾರ ಜಾತಿ ಅನ್ನೋದು ಒಬ್ಬರಿಗೆ ಗೊತ್ತಿಲ್ಲ, ಯಾವ ಧರ್ಮದವರು ಅನ್ನೋದು ಗೊತ್ತಿಲ್ಲ. ಆದರೆ ಮಾನವ ಜಾತಿ, ಮಾನವ ಧರ್ಮ ಅಂತಕ್ಕಂಥದ್ದನ್ನೇನು ಬೆಳಕು ಕಂಡೆ ನಾನು ಅದ್ಭುತ ಅನಿಸ್ಕೊಂಡೆ. ಯಾವ ಬರೀ ಪ್ರವಚನದಲ್ಲಿ ಕೇಳಿದ್ದೆ, ಇದು ಅನುಷ್ಠಾನದಲ್ಲಿ ಬಂದದ್ದು ನನ್ನ ಪುಣ್ಯ ಹಾಗೆ ಅಂತಕ್ಕಂಥದ್ದು. ದಲಿತರಿಗೆ, ಹೆಣ್ಣುಮಕ್ಕಳಿಗೆ ಎಲ್ಲೋ ಒಂದು ಬೆಳಕು ಕಾಣ್ತಾ ಇದೆ ಅಂತಕ್ಕಂಥದ್ದು ನಾನು ಇಲ್ಲಿ ಕಂಡಿದ್ದೇನೆ. ಹೆಣ್ಣು ಸದಾ ಸೇವಕರಾಗಿ ಬಂದಿದ್ದಾರೆ. ಗರ್ಭ ಧರಿಸಿ ಮಗು ಹುಟ್ಟಿದಾಗ ಅವ್ರಿಗೆ ಊಟ, ನಡೆಯುವುದು, ಮಾತು ಎಲ್ಲವನ್ನೂ ಕಲಿಸಿ ನಮಗೆ ವಯಸ್ಸಾದಾಗ ನೋಡ್ಕೊಳ್ತಕ್ಕಂಥ ಹೆಣ್ಣು ಮಗಳಿಗೆ ಎಲ್ಲೆಲ್ಲಿ ಗೌರವ ಸಿಕ್ಕಿದ್ದು ನಾನು ಕಾಣಲಿಲ್ಲ. ಎಲ್ಲೋ ಧರ್ಮಗಳಲ್ಲಿ ಕೆಲವು ಅವ್ರ ಬಗ್ಗೆ ಅವಹೇಳನಕಾರ ರೀತಿಯಲ್ಲಿ ಕೆಲವು ಧರ್ಮಗ್ರಂಥಗಳು ನಾನು ಕಂಡಿದ್ದೇನೆ, ಕೆಲವು ನೋಡಿದ್ದೇನೆ. ಆದರೆ ಇಲ್ಲಿ ಮಾತ್ರ ಅದ್ಭುತ. ಎಲ್ಲ ಸಹೋದರಿಯರು ಒಂದು, ಗಂಡು ಹೆಣ್ಣು ಅನ್ನೋದಿಲ್ಲ, ಆತ್ಮ ಒಂದು ಅಂತಕ್ಕಂಥದ್ದನ್ನು ನಾನಿಲ್ಲಿ ಕಂಡು ಬಹಳ ಸಂತೋಷಪಟ್ಟಿದ್ದೇನೆ. ಇಲ್ಲಿ ಕಾಸ್ಟ್ ಬೇಸ್ಡ್ ಇಲ್ಲ, ಇಲ್ಲಿ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ, ಎಲ್ಲರೂ ಮಾನವ ಧರ್ಮ. ಮಾನವರನ್ನು ಕಾಣ್ತಕ್ಕಂಥ ಧರ್ಮ ನಾನು ಹುಡುಕಾಡ್ತಿದ್ದೆ. ಅದು ನನಗೆ ಸಿಕ್ಕಿದ್ದು ಓಂ ಶಾಂತಿ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯದಲ್ಲಿ. ಇದು ನನಗೆ ಸಿಕ್ತು ಹಾಗೆ ಅಂತಕ್ಕಂಥದ್ದು. ನಾನು ಕಂಡ ಹಾಗೆ ಎಲ್ಲ ಧರ್ಮದ ಸಾರಾಂಶಗಳು ಇಲ್ಲಿ ಅಡಗಿಕೊಂಡಿದ್ದಾವೆ. ಯಾವ ಧರ್ಮ ಅಂತ ಕೇಳಿದರೆ ಇದು ಮಾನವ ಧರ್ಮ ಅನ್ನುವ ರೀತಿಯಲ್ಲಿ ನಡೀತಕ್ಕಂಥದ್ದು. ಯಾವುದೇ ಪ್ರವಚನ ಮೂಲಕ ಬದಲಾವಣೆ ಆಗೋದಿಲ್ಲ, ಅನುಷ್ಠಾನದ ಮೂಲಕ ಬದಲಾವಣೆ ಆಗ್ತಿದೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೋಬೇಕಾಗಿದೆ. ಈ ದೇಶದಲ್ಲಿ ಇವತ್ತು ಸಂಘರ್ಷ, ಮಾನವ ಅಂದರೆ ಮರ್ಯಾದೆ ಹತ್ಯೆ ಅಂತಕ್ಕಂಥ ಕೇಸ್ಗಳು ನಾವು ನೋಡ್ತಾ ಇದ್ದೀವಿ ದಿನಂಪ್ರತಿ ಪೇಪರ್ದಲ್ಲಿ. ಒಬ್ಬ ತಂದೆ ತನ್ನ ಮಗಳನ್ನೇ ಕೊಲ್ತಕ್ಕಂಥ ಹೀನಾಯ ಸ್ಥಿತಿಯಲ್ಲಿರ್ತಕ್ಕಂಥ ಕೆಲವು ವಿಚಾರಗಳು ನಾವು ನೋಡ್ತಾ ಇದ್ದೀವಿ. ಅದಕ್ಕೆಲ್ಲವೂ ದಿವ್ಯ ಔಷಧ ಏನಾದರೂ ಇದ್ದರೆ ಅದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇದೆ ಅಂತಕ್ಕಂಥ ಭಾವನೆ ನನಗೆ ಗೊತ್ತಾಗಿದೆ. ನಾನು ಕಂಡ ಹಾಗೆ ಬಹಳ ಪ್ರಯತ್ನ ಪಟ್ಟವರಲ್ಲಿ ಬಸವಣ್ಣವರು, ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು, ಅವರು ಎಷ್ಟೇ ಪ್ರಯತ್ನ ಪಟ್ಟರು ಇನ್ನೂ ಇಲ್ಲಿ ಜಾತಿ ವ್ಯವಸ್ಥೆ ಹಾಗೂ ಹೆಣ್ಣು ಮಕ್ಕಳನ್ನ ಕಾಣುವ ರೀತಿ ಬದಲಾವಣೆ ಆಗಲಾರ್ದು ವಿಚಿತ್ರ. ಈಗ ಕೆಲವು ವಿಷಯಗಳನ್ನ, ದೇಶದ ಆರ್ಥಿಕ ಹಾಗೂ ಭೂಮಿ ವಿಚಾರಗಳನ್ನು ತಾವೆತ್ತುಕೊಂಡಿದ್ರು. ಬರೀ ಆಧ್ಯಾತ್ಮಿಕ ವಿಷಯ ಅಷ್ಟೇ ಅಲ್ಲ, ದೇಶದ ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ,
ವಿಶ್ವದಲ್ಲಿ ಆಗ್ತಕ್ಕಂಥ ಇವತ್ತು ಸಂಘರ್ಷ, ಜಾತಿ, ಮತ, ಧರ್ಮಾಂಧತೆ ಇವೆಲ್ಲವುಗಳನ್ನು ಕಂಡಾಗ ಮಾನವನಿಗೆ ಎಲ್ಲಿ ಮನಃಶಾಂತಿ ಸಿಗತ್ತೆ ಅಂತಕ್ಕಂಥ ಹುಡುಕಾಟದಲ್ಲಿ ನಾವಿದ್ದಾಗ ಮತ್ತೆ ಸಿಕ್ಕಿತು. ಜ್ಯೋತಿ ಅಂತಿರೋ, ಬೆಳಕತ್ತಿರೋ, ಲೈಟ್ ಎತ್ತಿರೋ ಇದೆಲ್ಲವೂ ಸಿಕ್ಕಿದ್ದು ನಮ್ಮಲ್ಲಿ ಇಲ್ಲಿ ಬ್ರಹ್ಮಕುಮಾರೀಶ್ವರಿ ವಿದ್ಯಾಲಯದಲ್ಲಿ ನಾನು ಕಂಡೆ ಹಾಗೆ ಅಂತ ನಾನು ಖುಷಿಪಟ್ಟಿದ್ದೇನೆ. ಇವತ್ತು ರಾಜಕಾರಣದಲ್ಲಿ ಧರ್ಮ, ಧರ್ಮದಲ್ಲಿ ರಾಜಕಾರಣ, ಭ್ರಷ್ಟಾಚಾರ ಎಲ್ಲವೂ ಇವತ್ತು ಮಿತಿಮೀರಿ ಹೋದಂಥ ಇಂಥ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ಮತ್ತೆ ಸುಧಾರಣೆ ತರುವುದರತ್ತ ಈ ಬ್ರಹ್ಮಕುಮಾರೀಶ್ವರ ವಿದ್ಯಾಲಯದಿಂದ ಸಾಧ್ಯ ಆಯಿತು ಅಂತಕ್ಕಂಥದ್ದು ನಾನು ಹೇಳಿ, ಒಟ್ಟು 10,000 ಆಶ್ರಮಗಳು ಭಾರತದಲ್ಲಿ 35,000 ಜನರು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಶಾಂತಿ ಮಂತ್ರ ಸಂದೇಶದ ಮೂಲಕ ಈ ಜಗತ್ತಿನ ಯಾವುದೇ ನೋವು ನಲಿವುಗಳಿಗೆ ನಾವಿದ್ದೇವೆ, ಮತ್ತೆ ಸಹೋದರತ್ವ ಭಾತೃತ್ವದಿಂದ ಈ ವಿಶ್ವವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ತೋರಿಸಿಕೊಟ್ಟಂಥ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯಕ್ಕೆ ನನ್ನೊಂದು ಸಲ್ಯೂಟ್ ಹೊಡಿತಿದ್ದೇನೆ. ಅದರ ಜೊತೆಗೆ ನಾನು ಚಿಕ್ಕವನಂದರೆ ಫಸ್ಟ್ MLA ಆದಾಗ 18 ಅಂದಾಗ ಒಂದು 8 ದಿವಸ ಹೋದೆ. ನಮ್ಮ ತಾಯಿ ತಂದೆ ಮದುವೆನೇ ಆಗೋದಿಲ್ಲ ಅಂತೇಳಿ ನಾನು ಜಗಳ ಮಾಡಿ ಬಿಡಿಸಿ ಮತ್ತೆ ನನಗೆ ರಾಜಕಾರಣದಲ್ಲಿ ಇರಿಸಿದರು. ಆದರೆ ನಾನು ಇವತ್ತು ಮತ್ತೆ ಇಲ್ಲಿ ಬಂದಾಗ ನನಗೆ ಬೆಳಕು ಕಂಡೆ. ಅದು ಮಾನವನಿಕ ಅಂತಕ್ಕಂಥ ಧರ್ಮ. ಅದಕ್ಕೆ ನಾನು ಭಾಳ ಸಂತೋಷವಾಗಿ ಇಲ್ಲಿ ಭಾಗಿಯಾಗಿದ್ದೇನೆ. ಓಂ ಶಾಂತಿ. बहुत बहुत धन्यवाद माननीय मंत्री जी का। उन्होंने कन्नड़ में अपने वक्तव्य को रखा और कहा कि मैं